ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. 2026ರಲ್ಲಿ KPSC ಅಥವಾ KEA ವತಿಯಿಂದ ಆಗ್ತಾ ಇರತಕ್ಕಂಥ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಕರ್ನಾಟಕ 360 ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವೇರಿಯಸ್ ಎಕ್ಸಾಮಿನೇಷನ್ಸ್ ಅಂದರೆ ಗ್ರೂಪ್ ಸಿ ಆಗಿರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳು, ಇನ್ನಿತರೆ ಪರೀಕ್ಷೆಗಳಿಗೆ ಒಂದು ಅಂಬ್ರೆಲಾ ಕೋರ್ಸನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕೋರ್ಸ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಸಂಪೂರ್ಣವಾಗಿ ಒಳಗೊಂಡಿರುತ್ತೆ. ಇದರಲ್ಲಿ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್, ಸೈನ್ಸ್ ಈ ಎಲ್ಲ ರೀತಿಯ ಸಂಪೂರ್ಣ ಸಬ್ಜೆಕ್ಟ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬೋಧಿಸಲಾಗುತ್ತೆ. ಇದರ ಜೊತೆಗೆ ಕಮ್ಯುನಿಕೇಷನ್ ಪೇಪರ್, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೂಡ ಒಳಗೊಂಡಿರುತ್ತೆ. ಆ್ಯಂಡ್ ನ್ಯೂ ಸಿಲೆಬಸ್ ಏನಿದೆ, ಗ್ರಾಮೀಣ ಅಭಿವೃದ್ಧಿ, ಸಹಕಾರ ಸಂಘಗಳು, ಸೋಷಿಯಾಲಜಿ, ಈ ರೀತಿಯಾಗಿರ್ತಕ್ಕಂಥ ನ್ಯೂ ಸಿಲೆಬಸ್ ಅನ್ನು ಕೂಡ ಈ ಒಂದು ಪಠ್ಯಕ್ರಮದಲ್ಲಿ ಸೇರಿಸಲಾಗಿರುತ್ತೆ ಅಥವಾ ಈ ಒಂದು ಬೋಧನೆಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಪತ್ರಿಕೆ 1ರ ತರಗತಿಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಆ್ಯಂಡ್ ಇಷ್ಟೆಲ್ಲ ತರಬೇತಿಯೊಂದಿಗೆ ಸ್ಟಡಿ ಮೆಟೀರಿಯಲ್ ಏನಿರುತ್ತೆ ಅಂದರೆ ಕ್ಲಾಸ್ನ ನಂತರ ನಿಮಗೆ ಪ್ರಿಪರೇಷನ್ ಮತ್ತು ಓದ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಅನ್ನು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನ ಭಾಷೆಯಲ್ಲಿ ನೀಡಲಾಗುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಮ ಒಂದು ತಯಾರಿಯನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಲು ಅಣುಕು ಪರೀಕ್ಷೆಗಳನ್ನು ಕೂಡ ಈ ಒಂದು ಕೋರ್ಸ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಆ್ಯಂಡ್ ಯಾರ್ಯಾರು ಈ ಒಂದು ಸರ್ಕಾರಿ ಹುದ್ದೆಗಳಿಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಸೊ ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥ ಟ್ರೆಂಡ್ ಏನು ಅಂದರೆ, ಸೊ ನೋಟಿಫಿಕೇಶನ್ ಮಾಡಿದ ನಂತರ ಹೆಚ್ಚು ಸಮಯವನ್ನು ನೀಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಉದ್ದೇಶ ಸರ್ಕಾರಿ ಹುದ್ದೆಯನ್ನು ಪಡಿತಕ್ಕಂಥದ್ದಾಗಿದ್ದರೆ ನೀವು ನಿಮ್ಮ ತಯಾರಿಯನ್ನು ಅಡ್ವಾನ್ಸ್ ಆಗಿ ಮಾಡ್ಕೊಳ್ಬೇಕಾಗಿರುತ್ತೆ. ಸಿ, ಕೋಚಿಂಗ್ ಇಸ್ ಡಿಫ್ರೆಂಟ್. Whether you attend coaching or not, this is your choice. But if you want to get government job, you cannot wait till notification, because notification ನಂತರ ಕೇವಲ ನಿಮಗೆ ರಿವಿಷನ್ ಮಾಡಲಿಕ್ಕೆ ಮತ್ತು ಅಣುಕು ಪರೀಕ್ಷೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಮಾತ್ರ ಸಮಯಾವಕಾಶ ಇರುತ್ತೆ. ಸೊ ಅದರಿಂದ ನಿಮ್ಮ ಗುರಿ ಸರ್ಕಾರಿ ಹುದ್ದೆ ಪಡೆಯೋದೇ ಆಗಿದ್ದಲ್ಲಿ ನಿಮ್ಮ ತಯಾರಿಯನ್ನು ಅತ್ಯಂತ ತ್ವರಿತವಾಗಿ ನೀವು ಪ್ರಾರಂಭ ಮಾಡಬೇಕಾಗಿರುತ್ತೆ. ಸೊ ನಾನು ಹೇಳಿರ್ತಕ್ಕಂಥ ಈ ಕರ್ನಾಟಕ 360 ಕಾರ್ಯಕ್ರಮ ಏನಿದೆ, ಸೊ ಇದು ಇದೇ ಸೋಮವಾರದಿಂದ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ತರಗತಿಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಇರ್ತವೆ. ಸೊ ಈ ಒಂದು ತರಗತಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಧನ್ಯವಾದಗಳು.